ರುಕ್ಮಿಣಿ ದೇವಿ ನಿನ್ನ ಕಥೆ ಮುಗಿಸಲು ಹೊರಟಿರುವೆ. ಇತ್ತ ಕಡೆ ಹೊರಟಿರುವಲ್ಲಿ ನನ್ನ ಸಸ್ಪೆಂಡೆಡ್ ರುಕ್ಮಿಣಿ ದೇವಿ ಗಂಡ ಸತ್ತು 1 ವಾರ ಕಳೆದರು ಇನ್ನು ಮುತ್ತೈದೆಯಾಗಿ ಬರೆಯುತ್ತೇನೆ. ಗಂಡ ಸತ್ತ ರಂಡೆ ನೀನು ಬಿಟ್ಟು ಬಿಸಾಕಲೇ ನಿನ್ನ ತಾಳಿ ಕಾಲಿಂಗರುಗಳನ್ನು. ಬಿಸಾಕು, ನಿನ್ನ ಕೊರಳಿಗೆ ಉರುಳು ಹಾಕು ಮೇಲೆ ಬಿಸಾಕು. ನೋಡು, ಈ ನಿನ್ನ ರಕ್ತವನ್ನ ಈ ಭೂತಾಯಿಗೆ ತರ್ಪಣ ಕೊಟ್ಟೆ ತೆಗೆಯುವೆ ನನ್ನ ಮುತ್ತೈದೆ ಭಾಗ್ಯವನ್ನ. ಸಿದ್ಧನಾಗು. ಏನೇ ತರಕಾರಿ ಕತ್ತರಿಸುವ ಚಾಕು ತೋರಿಸ್ತೀಯ? ಚಾಕು ಮೊದಲು ಹೋಗು, ಸೇರಿ ನಿನ್ನ ಗಂಡನ ಪಾದವನ್ನು. ಗಂಡ ಕೈಲಾಸ ಸೇರಿದರು. ಅವನ ನೆನಪಿನ ಕಾಣಿಕೆಯನ್ನು ನಿನ್ನ ಹೊಟ್ಟೆಯಲ್ಲಿ ಕೊಟ್ಟು ಹೋಗಿದ್ದಾನೆ. ನೋಡಿ ಯಾರು ನಾನೆಷ್ಟು ಉಪಕಾರಿ ಅಂತ. ನಿನ್ನ ಗಂಡನನ್ನು ನೋಡಲು ನಿನ್ನ ಮಗುವನ್ನು ಜೊತೆಯಲ್ಲಿ ಕಳಿಸಿದ. ಮೊದಲು ಸೇರಿಕೋ ನಿನ್ನ ಗಂಡನ ಪಾದವನ್ನು. ನ್ಯಾಯ ದೇವತೆಯನ್ನು ಕೊಲ್ಲುತ್ತಿರುವೇನಲೇ? ಬೇಡ ಬೇಡ ಪೃಥ್ವಿ, ಬೇಡ. ಇವನು ನನ್ನ ಬೇಟೆ. ಈ ಪಾಪಿಯನ್ನ ನನ್ನ ಕೈಯಾರೆ ನಾನೇ ಕೊಲ್ಲಬೇಕು. ಇಲ್ಲ ಮೇಡಮ್, ನೀವೀಗ ಕೊಲೆ ಮಾಡಿದ್ರೆ ಕಾನೂನಿನ ಪ್ರಕಾರ ನೀವು ಅಪರಾಧಿಗಳಾಗ್ತೀರ. ಹಾ ಮೇಡಮ್, ತೆಗೆದುಕೊಳ್ಳಿ ನಿಮ್ಮ ರೀಜಾಯ್ನಿಂಗ್ ಆರ್ಡರ್ ಕಾಪಿ. ನೀವೀಗ ಜಿಲ್ಲಾಧಿಕಾರಿ. ಈ ಜಿಲ್ಲಾಧಿಕಾರಿ ಸ್ಥಾನದಲ್ಲಿ ನಿಂತು ನನಗೊಂದು ಆರ್ಡರ್ ಮಾಡಿಬಿಡಿ. ಎನ್ಕೌಂಟರ್ ಹೆಸರಲ್ಲಿ ಅವನನ್ನು ಮುಗಿಸ್ಬಿಡ್ತೀನಿ. ಕರೆಕ್ಟ್. PSI ಪೃಥ್ವಿರಾಜ್, ಯು ಆರ್ ಕರೆಕ್ಟ್. ಏಯ್ ತ್ರಿಕಾಲ, ಸರ್ಕಾರ ನಿನ್ನದಾದ್ರೆ ಅಧಿಕಾರ ನನ್ನದು. ಸರ್ಕಾರ ನಿನ್ನದಾದ್ರೆ ಅಧಿಕಾರ ನನ್ನದು. ಪೃಥ್ವಿ, ನಾನು ನಿನಗೆ ಆರ್ಡರ್ ಕೊಡ್ತಾ ಇದ್ದೀನಿ. ಈ ಸಮಾಜ ಘಾತಕನನ್ನ ಎನ್ಕೌಂಟರ್ ಮಾಡಿ ಮುಗಿಸಿಬಿಡು. ಮಂತ್ರಿ, ಎಷ್ಟು ದಿನ ನಿನ್ನ ಹಣದ ಅಮಲಿನಲ್ಲಿ ನ್ಯಾಯಯುತವಾಗಿ ನಡೆದುಕೊಳ್ಳುವ ಅಧಿಕಾರಿಗಳನ್ನ ಸರಿಯಾಗಿ ಕೆಲಸ ಮಾಡಲು ಬಿಡದೆ ನಮ್ಮಂತಹ ಬಡ ವಿದ್ಯಾರ್ಥಿಗಳನ್ನ ಲಂಚ ವಸೂಲಿ ಮಾಡಿ ಮಂಚವೇರಿ ಕೆಲಸ ಕೊಡುವ ನಾಮಾಯ್ತು ನನ್ನ ಮಗನೇ. ಮುಗಿಯಿತು ನಿನ್ನ ಕಥೆ. ಮಂತ್ರಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಕ್ಕ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಇಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟು ನನ್ನಂತ ಪಾಪಿ ಬದುಕಿರ್ಬಾರ್ದಕ್ಕ, ಬದುಕಿರ್ಬಾರ್ದು. ಈ ಪಾಪಿಗೆ ತಕ್ಕ ಪ್ರಾಯಶ್ಚಿತ ಆಗಿದೆ. ಅಮ್ಮ, ಒಳ್ಳೆ ಕೆಲಸನೇ ಮಾಡಿಬಿಟ್ಟೆ. ನಿನ್ನ ಪಾಪಕ್ಕೆ ಪಾಲುದಾರರಾದವರನ್ನ ನಿನ್ನ ಜೊತೆಲೇ ಕಳ್ಕೊಂಡು ಹೊರಟ ಇದೆಯಾ?
ಈಗ ನಿನ್ನ ಸರದಿ ಅನುಭವಿಸು. ಏ ಮಂತ್ರಿ, ಮುಗಿಸು ನಿನ್ನ ಕಥೆ. ಲೇ ಮಂತ್ರಿ, ಮೇಡಮ್, ಸಮಾಜಕ್ಕೆ ತೊಲಗಿದ ಪೀಡೆಗಳೆಲ್ಲ ಹೊರಟು ಹೋದವು. ನೋಡಿ ಮೇಡಮ್, ನಾನು ಕೂಡ ನನ್ನ ಸ್ವಾರ್ಥಕ್ಕಾಗಿ ಎಷ್ಟೋ ತಪ್ಪುಗಳನ್ನು ಮಾಡಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಇನ್ನು ಮುಂದೆ ನಾನು ನಿಮ್ಮ ಜೊತೆಗಿದ್ದು ಪ್ರಾಮಾಣಿಕವಾಗಿ ಸರ್ಕಾರದ ಸೇವೆಯನ್ನು ಮಾಡಿ ಈ ಜನರಿಗೆ ಒಂದು ನೀತಿಯ ಮಾರ್ಗದರ್ಶಕನಾಗುತ್ತೇನೆ ಮೇಡಮ್. ಹಾ ಅವಿನಾಶ್, ಬಾ ಅವಿನಾಶ್. ಅತ್ತಿಗಮ್ಮ, ನನ್ನನ್ನು ಕ್ಷಮಿಸಿ ಬಿಡು ಅತ್ತಿಗಮ್ಮ, ನನ್ನನ್ನು ಕ್ಷಮಿಸಿ. ಅಪ್ಪ, ಅವಿ, ಎಂದಿದ್ರು ನೀನು ನನ್ನ ಮಗನೇ. ಇರ್ಲಿ ಬಿಡಪ್ಪ. ಅಂತೂ ನಿಮ್ಮಣ್ಣನ ಆಸೆ ಇವತ್ತಿಗೆ ಮುಗಿಯಿತು. ಅವರೇ ಇಲ್ಲದಾಗ ಈ ತಾಳಿ, ಕಾಲುಂಗುರ, ಮುತ್ತೈದೆ ಭಾಗ್ಯ ಇನ್ನು ನನಗೆ ಬೇಕಾ? ಇಲ್ಲ. ಇನ್ನಿವಳ ಕರಳಲ್ಲಿ ಮಾಂಗಲ್ಯವಿಲ್ಲ, ಇನ್ನಿವಳ ಹಣೆಯಲ್ಲಿ ಸಿಂಧೂರವಿಲ್ಲ, ಇನ್ನಿವಳ ಮುತ್ತೈದೆಯಲ್ಲ, ಯಾವ ಶಿಲ್ಪಿ ಕೆತ್ತಿದನೋ ಈ ಲೋಕದ ಚಿತ್ರವನ ಗುಣಗುಣ ಗಾಯ